ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್. ಒಂದೇ ದಿನ ಇರುತ್ತೆ ಅದು, ಹೆಚ್ಚಿಗೆ ದಿನ ಇರಲ್ಲ. ನೀವು ಬಾಳ ಸಮಸ್ಯೆ ಐತ್ರಿ. ಇದು ರೋಡ್ ನಾಗ ತೆಗೆದನ್ನ ಪೌಡರ್ ಅದನ್ನ ಹಾಕಿ ಮಾಡ್ಬಿಡ್ತಾರೆ. ಅವ್ರೇನ್ ಮಾಡ್ತಾರೆ, ಡಾಂಬರ್ ಮಿಕ್ಸ್ ಮಾಡಲ್ಲ, ಏನು ಮಾಡಲ್ಲ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಸಾವಿನ ಕೂಪಕ್ಕೆ ಬಾಯಿ ತೆರೆದ ರಸ್ತೆ ಗುಂಡಿಗಳು, ಕಣ್ಮುಚ್ಚಿ ಕುಳಿತ ಸಂಬಂಧಿಸಿದ ಅಧಿಕಾರಿಗಳು. ಡಾಂಬರೀಕರಣ ಮಾಡಿದರೂ ಕಿತ್ತು ಹೋದ ಡಾಂಬರ್, ರಸ್ತೆಯಲ್ಲಿ ಓಡಾಡುವುದೇ ಡೇಂಜರ್, ಶಾಸಕರೇ ಗಮನ ಹರಿಸಿ ಅಂತಿದ್ದಾರೆ ಸಾರ್ವಜನಿಕರು. ಹೌದು, ಇದು ಶಿಗ್ಗಾಂವಿ ತಾಲೂಕಿನ ಮುಖ್ಯ ರಸ್ತೆಯ ಪರಿಸ್ಥಿತಿ. ಹುಬ್ಬಳ್ಳಿಯಿಂದ ಶಿಗ್ಗಾಂವಿಗೆ ಬರುವವರಿಗೆ ಇದು ಮುಖ್ಯ ರಸ್ತೆಯಾಗಿದೆ. ಈ ರಸ್ತೆಯಿಂದನೇ ಶಿಗ್ಗಾಂವಿ ಹುಬ್ಬಳ್ಳಿ, ಹುಬ್ಬಳ್ಳಿಯಿಂದ ಹಾವೇರಿಗೆ, ಹಾವೇರಿಯಿಂದ ಹುಬ್ಬಳ್ಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಗ್ರಾಮೀಣ ಪ್ರದೇಶದ ಜನರು ಕೂಡ ಇದೇ ರಸ್ತೆಯಿಂದ ಬರುತ್ತಾರೆ. ದಿನನಿತ್ಯ ವಾಣಿಜ್ಯ ವ್ಯವಹಾರ, ಶಾಲಾ ಕಾಲೇಜುಗಳಿಗೆ, ಅಂತರ್ ಜಿಲ್ಲೆಗಳಿಗೆ, ಅಂತರ್ ರಾಜ್ಯಗಳಿಗೆ, ಅಂತರ್ ತಾಲೂಕುಗಳಿಗೆ ಸಂಪರ್ಕ ಕಲ್ಪಿಸುವ ದಿನನಿತ್ಯ ಇಲ್ಲಿ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಹಾಗಾಗಿ ಈ ರಸ್ತೆಯ ಮುಖ್ಯ ರಸ್ತೆಯಾಗಿದೆ. ಇದೇ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿವೆ. ಇದೇ ರಸ್ತೆಯಿಂದ ಶಾಸಕರು ಕೂಡ ಓಡಾಡುತ್ತಾರೆ. ಈ ರಸ್ತೆಗಳ ಗುಂಡಿಗಳು ಶಾಸಕರ ಗಮನಕ್ಕೆ ಬಂದಿಲ್ವೇನೋ ಅಂತ ಅನಿಸ್ತಾ ಇದೆ. ಇದೇ ರಸ್ತೆ ಗುಂಡಿಗಳನ್ನ ನೋಡ್ತಾ ಇದ್ರೆ ಸಾವಿನ ಕೂಪಕ್ಕೆ ಕೈಬೀಸಿ ಕರೆಯುತ್ತಿವೆ ಎನ್ನುವಂತಿವೆ. ಈ ರಸ್ತೆ ಗುಂಡಿಯಿಂದ ಇದು ಅಪಘಾತ ವಲಯವಾಗಿ ಮಾರ್ಪಾಡು ಹೊಂದಿದೆ. ಆದರೂ ಕೂಡ ಇತ್ತ ಸಂಬಂಧಿಸಿದ ಅಧಿಕಾರಿಗಳು ಯಾರು ಗಮನ ಹರಿಸಿಲ್ಲ. ತಾತ್ಕಾಲಿಕವಾಗಿ ಗುಂಡಿಗಳು ಮುಚ್ಚುವ ಪ್ರಯತ್ನ ಏನೋ ಮಾಡಿದ್ದಾರೆ. ಆದರೆ ಡಾಂಬರು ಕಿತ್ತು ಹೋಗಿದೆ. ಆದರೂ ಕೂಡ ಶಾಶ್ವತವಾಗಿ ಗುಂಡಿ ಮುಚ್ಚಲು ಆಗಿಲ್ಲ. ಕಿತ್ತು ಹೋದ ಡಾಂಬರ್ ವ್ಯವಸ್ಥೆಯನ್ನು ನೋಡಿದ್ರೆ ಕಳಪೆ ಡಾಂಬರೀಕರಣ ಕಾಮಗಾರಿಯಾಗಿದೆಯಾ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸಾರ್ವಜನಿಕ ಒಬ್ಬರು ಮಾತನಾಡಿ, ಇಲ್ಲಿ ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ನಮ್ಮ ಕಣ್ಣೆದುರೇ ಎಷ್ಟೇ ವಾಹನಗಳು ಬಿದ್ದಿದ್ದಾವೆ. ಇದರಿಂದ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಸಂಬಂಧಿಸಿದ ಅಧಿಕಾರಿಗಳು ಈ ಗುಂಡಿಗಳಿಗೆ ಶಾಶ್ವತ ಮುಕ್ತಿ ನೀಡಬೇಕೆಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಾಸ್ತಿ ಓಡಾಡ್ತದೆ. ರೋಡ್ ಮೇನ್ ರೋಡ್ ಇದೆ, ಬಸ್ ಸ್ಟ್ಯಾಂಡ್ ಸರ್ವಿಸ್ ರೋಡ್. ಸಿಗ್ಗಾಂವಿಂದ ಬಸ್ಸಸ್ ಎಲ್ಲ ಹೋಗ್ಬೇಕಾದ್ರೆ ಇಲ್ಲೇನಾಗುತ್ತೆ, ಬಹಳಷ್ಟು ಸರಿ ಅವರು ಮಣ್ಣು ಹಾಕ್ತಾರೆ. ಆದ್ರೆ ಅದು ಏನಾಗುತ್ತೆ, ಮಳೆ ಬಂದ ತಕ್ಷಣ ಮತ್ತೆ ಹೋಗೇ ಬಿಡುತ್ತೆ. ಒಂದೇ ದಿನ ಇರುತ್ತೆ ಅದು, ಹೆಚ್ಚಿಗೆ ದಿನ ಇರಲ್ಲ. ನೀವು ನೋಡ್ರಿ, ಮೊನ್ನೆ ಹಾಕಿದ್ದಾರೆ, ಆಲ್ರೆಡಿ ಹೋಗಿದೆ. ಇಲ್ಲಿ ಬಸ್ಸಸ್, ಆಮೇಲೆ ಈ ವೆಹಿಕಲ್ಸ್ ಅಂದ್ರೆ ಟೂ ವೀಲರ್ಸ್ನವ್ರು ಬಹಳ ಮಂದಿ ಬೀಳ್ತಾರೆ. ಮೊನ್ನೆ ಲೇಡೀಸ್ ಬಿದ್ದಾರೆ, ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋರಿಲ್ಲ. ಹಂಗಾಗಿ ಈ ಪಬ್ಲಿಕ್ ರೋಡ್ಗೆ ಒಂದ್ ಸ್ವಲ್ಪ ಸೇಫ್ಟಿ ಆಗೋ ತರ ಯಾರು ಇದ್ರ ಬಗ್ಗೆ ಕೇರ್ ತಗೋತಾ ಇಲ್ಲ. ನಾವು ಮುನ್ಸಿಪಾಲಿಟಿ ಕೇಳಿದ್ರೆ ನಮಗ್ ಕನ್ಸರ್ನ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇದು ನ್ಯಾಷನಲ್ ಹೈವೇ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅವರೇ ಇದನ್ನ ಸರಿ ಮಾಡ್ಬೇಕು. ಮೇಂಟೆನೆನ್ಸ್ ಅಂತೂ ಇಲ್ಲ. ನೋಡ್ರಿ, ಅಲ್ಲೇ ಇದೆ ಏನು, ಬ್ರಿಡ್ಜ್ ಕೆಳಗಡೆ ನೀರು ಸದಾ ನಿಲ್ಲುತ್ತೆ. ಅಲ್ಲಿ ಯಾವತ್ತು ಲೇಡೀಸ್ಗಂತೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ವೆಹಿಕಲ್ಸ್ನವರು, ಟೂ ವೀಲರ್ಸ್ನವರು ಬಹಳ ಸಮಸ್ಯೆ ಆಗುತ್ತೆ. ಈಗ ಇಲ್ಲಿ ವೆಹಿಕಲ್ಸ್ ಹೋಗ್ತಾ ಇರ್ಬೇಕಾದ್ರೆ ಆ ಕಲ್ಲುಗಳೆಲ್ಲ ಬಂದು ಹಿಂಗೆ ನಮ್ಮ ಅಂಗಡಿಗೆ, ಗ್ಲಾಸ್ಗೆ ಬಡಿತಾವ. ಅಷ್ಟೊಂದು ಸಮಸ್ಯೆ ಇದೆ. ಅದನ್ನ ಬಗೆಹರಿಸೋರು ಯಾರು? ಸಿಗ್ಗಾಂವಲ್ಲಿ ಯಾವುದು ಸರಿಯಾಗಿ ನಡೀತಾ ಇಲ್ಲ. ಇಲ್ಲಷ್ಟೇ ಅಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಅಲ್ಲಿನೂ ಹಂಗೆ ಇದೆ. ಆಮೇಲೆ ಮುಂದೆನೂ ಕೂಡ ಹಂಗೆ ರೋಡ್ ಅಲ್ಲೆಲ್ಲಿ ಪ್ಯಾಚ್ ಮಾಡ್ತಾ ಇದಾರೆ, ಪ್ರಾಪರ್ ವೇದಲ್ಲಿ ಮಾಡ್ತಾ ಇಲ್ಲ. ಅದನ್ನ ಸರಿಯಾಗಿ ಮಾಡ್ಬೇಕಂತ ನಾವು ಕೇಳ್ಕೊಳ್ಳೋದಷ್ಟೇ. ನೋಡ್ರಿ, ಅಲ್ಲಿ ಬಸ್ ಎಲ್ಲ ಓಡಾಡ್ತಾವ, ಏನಿಲ್ಲ, ಯಾರಿಲ್ಲ. ಜನ ಮೊನ್ನೆ ನೋಡಿದ್ರೆ ಬೈಕ್ ಬಿದ್ದಿತ್ತು, ಯಾರ ಮಧ್ಯೆ ನಾವೇ ಎತ್ತಿದ್ವಿ. ಮ್ಯಾಲೆ ನೋಡಿದ್ರೆ ಲೈಟ್ ಇಲ್ಲ, ಏನಿಲ್ಲ, ಪರ್ಮಿಟ್ ಇಲ್ಲ. ಇಲ್ಲಿ ನೋಡಿದ್ರೆ ಇಲ್ಲಿ ಮಣ್ಣು ಹಾಕಾರ ಮತ್ತು ಟೆಂಪೋರಿ ಮತ್ತು ಕಿತ್ಕೊಂಡು ಬ್ರಿಡ್ಜ್ ಅಂತಲ್ಲಿ ಇದು ನೀರಿತ್ತಲ್ಲ, ನೀರಲ್ಲಿ ಮತ್ತೆ ತರದ್ ಹೋಗುತ್ತೆ. ಬಾಂಬೆ ಬಿದ್ದಾರೆ. 4 ರೋಡ್ ಇದೆ, ಇಲ್ಲಿ ಒಂದು ಬ್ರಿಡ್ಜ್ ಐತಿ. ಆ ನೀರ್ ಬಂದು ಬಿದ್ದು ಅದೇ ಲೈಟ್ ಇಲ್ಲ, ಏನಿಲ್ಲ, ಏನ್ ಕಾಣ ಇಲ್ಲ. ಹೆಂಗೈತಿ ಏನ್ ಎಲ್ಲ ಈ ರೋಡ್ ಐತಿಲ್ಲ, ಪರ್ಮಿಟ್ ಆಗ್ಬೇಕು, ಚಲೋ ಆಗ್ಬೇಕು, ಇಷ್ಟ ಮತ್ತೇನಿರ್ತಾರ. ಅದಕ್ಕಾಗಿ ಈಗ ಸಮಸ್ಯೆ ಆಗ್ಬಿಡುತ್ತೆ. ಬಹಳ ಮಂದಿ ಬಿದ್ದಾರ. ಎಲ್ಲ ತೆಗ್ ಗುಪ್ಪಾಗ ನೋಡಿ, ಯಾರು ನೋಡವಲ್ಲ, ಮಣ್ಣು ಹಾಕ್ತಾರ, ಹೋಗ್ಬಿಡ್ತಾರ. ಏನಿಲ್ಲ, ಏನ್ ಮಾಡಂಗಿಲ್ಲ. ಟೆಂಪೋರ್ ಹೊರಗ್ರಿ ಸ್ವಲ್ಪ ಮಣ್ಣು ಹಾಕ್ತಾರ, ಹೋಗ್ಬಿಡ್ತಾರ. ಆ ಬ್ರಿಡ್ಜ್ ಮಣ್ಣು ಐತಲ್ಲ, ಬಂದು ಮತ್ತೆ ಎಲ್ಲ ತೊಳಗ್ ಹೋಗ್ಬಿಡ್ರಿ. ಮತ್ತು ಇದಾಕತ್ರಿ. ಮತ್ತು ಬಹಳ ಮಂದಿ ಬಿದ್ದಾರೆ. ನಾನು ಎತ್ತಿದ್ವಿ, ಫ್ಯಾಮಿಲಿ ಬೈಕ್ ತಗೊಂಡು ಎಲ್ಲ ಬಿದ್ದಿದ್ರು. ಲೈಟ್ ಇಲ್ಲ, ಕತ್ಲೆ ಇಲ್ಲ, ಎಲ್ಲ ಏನು ಕಾಣಿಲ್ಲ. ಮಣ್ಣು ಮುಚ್ಚಿದ್ರಿ, ಮತ್ತು ಕಿತ್ಕೊಂಡು ಹೋಗ್ತೀರಿ. ಇದು ಅವೇ ಹೊಡಿತಲ್ಲ, ಮಣ್ಣು ಬಂದು ಬಿದ್ದು ಬೀಳ್ತೈತಿ. ಏನೋ ಟೆಂಪೋರರಿ. ಮತ್ತೆ ಯಾರು ನೋಡಂಗಿಲ್ಲ, ಜಗ್ ಬಿಡ್ತಾರೆ. ಲೈಟ್ ಇಲ್ಲ ನೋಡ್ರಿ, ಜಾಸ್ತಿ ಲೈಟ್ ಇಲ್ಲ, ಏನಿಲ್ಲ. ಹಂಗಾಗಿ ಸಮಸ್ಯೆ ಆಗ್ಬಿಡ್ತದೆ. ಏನಿದೆ ರೋಡ್ ಸ್ವಲ್ಪ ಪರ್ಮಿಟ್ ಆಗ್ಬೇಕು ಅಷ್ಟೇ, ಮತ್ತೇನು ಗಟ್ಮುಟ್ ಆಗ್ಬೇಕ್ರಿ, ಏನಿಲ್ಲ. ಬಹಳ ಸಮಸ್ಯೆ ಐತ್ರಿ. ಇದು ರೋಡ್ ನಾಗ ತೆಗೆದನ್ನ ಪೌಡರ್ ಅದನ್ನ ಹಾಕಿ ಮಾಡ್ಬಿಡ್ತಾರೆ. ಅವ್ರೇನ್ ಡಾಂಬರ್ ಮಿಕ್ಸ್ ಮಾಡಲ್ಲ, ಏನು ಮಾಡಲ್ಲ. ಹಂಗಾರೆ ಮಣ್ಣು ತುಂಬಂತ ಹಾಕ್ಬಿಡ್ತಾರ. ಮಣ್ಣು ಮತ್ತೆ ಕಿತ್ಕೊಂಡು ಹೋಗ್ಬಿಡ್ತೈತಿ. ಅದೇ ರೋಡ್ ಲೈಟ್ ಇಲ್ಲ, ಏನಿದೆ, ಎಲ್ಲ ಕತ್ಲಾತಾರೆ.
ಆದಷ್ಟು ಬೇಗ ಅಧಿಕಾರಿಗಳು ಸಾರ್ವಜನಿಕರ ಅಳಲನ್ನು ಗಮನದಲ್ಲಿಟ್ಟುಕೊಂಡು ಕಿತ್ತು ಹೋದ ಗುಂಡಿಗಳಿಗೆ ಶಾಶ್ವತ ಡಾಂಬರೀಕರಣ ಮಾಡಿ ಮುಕ್ತಿ ನೀಡಬೇಕು ಎನ್ನುವುದು ರೈತ ಧ್ವನಿಯ ಆಗ್ರಹ. ನ್ಯೂಸ್ ಡೆಸ್ಕ್, ರೈತ ನ್ಯೂಸ್, ವರದಿ ಎಚ್ಚರಿಕೆ.